ನಮಸ್ಕಾರ ಸ್ನೇಹಿತರೆ, KCET 2025 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಿಇಟಿ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಸೆಮ್ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಆತಂಕ ಇತ್ತು. ತುಂಬಾ ಲೇಟ್ ಆಗ್ಬಿಡುತ್ತಾ ಏನು ಅನ್ನುವಂಥದ್ರ ಬಗ್ಗೆ. ಆದ್ರೆ ಈಗ ಅಫಿಷಿಯಲ್ ಡೇಟ್ ಆದ್ರೆ ಔಟ್ ಆಗಿದೆ. ನಿಮಗೆ ಇಂಜಿನಿಯರಿಂಗ್ ಕಾಲೇಜಸ್ ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತ AICTE ಕಡೆಯಿಂದ ಅಫಿಷಿಯಲ್ ಡೇಟ್ ಬಂದಿದೆ. ಆಲ್ ಇಂಡಿಯಾ ಕೌನ್ಸಿಲ್ ಟೆಕ್ನಿಕಲ್ ಎಜುಕೇಶನ್ ಇಲ್ಲಿಂದ ನೋಟಿಫಿಕೇಶನ್ ಬಂದಿದೆ ಅಂದ್ರೆ ಈಗ BTU ಯೂನಿವರ್ಸಿಟಿ ಅವರು ಕಂಪಲ್ಸರಿ ಫಾಲೋ ಮಾಡ್ತಾರೆ. ಇದು ಟೆಕ್ನಿಕಲ್ ಎಜುಕೇಶನ್ ಕಾಲೇಜಸ್ ಸ್ಟಾರ್ಟ್ ಮಾಡೋದಕ್ಕೆ ಅಫಿಷಿಯಲ್ ಡೇಟ್ ಆದ್ರೆ ಬಂದಿರುವಂತದ್ದು. ಈಗ ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ. ನಾನೀಗ ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಈಗ ಸೆಪ್ಟೆಂಬರ್ 15ನೇ ತಾರೀಕು ಸ್ಟಾರ್ಟ್ ಆಗುತ್ತಾ, ಇಲ್ಲ 15ನೇ ತಾರೀಕು ಒಳಗೆ ಸ್ಟಾರ್ಟ್ ಆಗುತ್ತಾ, ಇಲ್ಲ 14ನೇ ತಾರೀಕು ಸ್ಟಾರ್ಟ್ ಆಗುತ್ತಾ, ಇಲ್ಲ ಸೆಪ್ಟೆಂಬರ್ 20ನೇ ತಾರೀಕು ಸ್ಟಾರ್ಟ್ ಆಗುತ್ತಾ ಅಂತ ಈ ರೀತಿಯಾಗಿ ನಮ್ಮ ಹತ್ರ ಒಂದು ಡೇಟ್ ಇರಲಿಲ್ಲ ಪಕ್ಕ ನಿಮ್ಗೆ ಡೇಟ್ ಹೇಳೋದಕ್ಕೆ. ಪ್ರೀವಿಯಸ್ ವಿಡಿಯೋಸ್ ಅಲ್ಲೆಲ್ಲ ನೋಡ್ಬೇಕಾದ್ರೆ ನಾವು ಹೇಳ್ತಿದ್ವಿ 15ನೇ ತಾರೀಕು ಒಳಗಡೆ ಸ್ಟಾರ್ಟ್ ಆಗ್ಬೋದು ಕಾಲೇಜಸ್, ಇಲ್ಲ 20ನೇ ತಾರೀಕು ಒಳಗಡೆ ಸ್ಟಾರ್ಟ್ ಆಗ್ಬೋದು ಸೆಪ್ಟೆಂಬರ್ ತಿಂಗಳಲ್ಲಿ ಅಂತ ಹೇಳಿದ್ವಿ. ಆದ್ರೆ ಈಗ ಅಫಿಷಿಯಲ್ ಡೇಟ್ ಆದ್ರೆ ಬಂದಿರುವಂತದ್ದು. ನೋಡಿ, ಇಲ್ಲಿ ನಿಮ್ಗೆ ಡೈರೆಕ್ಟ್ ಆಗಿ ನೋಟಿಫಿಕೇಶನ್ ಅನ್ನ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಈ ಒಂದು ನೋಟಿಫಿಕೇಶನ್ ಬಂದಿರುವಂತದ್ದು ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್. ಇದು ಆಲ್ ಇಂಡಿಯಾ ಕೌನ್ಸಿಲ್ ಕಡೆಯಿಂದ ಬಂದಿರುವಂತದ್ದು, AICTE ಕಡೆಯಿಂದ ಬಂದಿರುವಂತದ್ದು. ಈ ಒಂದು ಡೇಟ್ಗೆನೆ ನಿಮ್ಮ ಒಂದು ಕಾಲೇಜಸ್ ಸ್ಟಾರ್ಟ್ ಮಾಡ್ತಾರೆ. ಇಂಜಿನಿಯರಿಂಗ್ ಕಾಲೇಜಸ್ ಫಸ್ಟ್ ಸೆಮ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಹೇಳ್ತೀನಿ ನಾನು ಇಲ್ಲಿ. ಲಾಸ್ಟ್ ಡೇಟ್ ಅಪ್ ಟು ವಿಚ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಕ್ಯಾನ್ ಬಿ ಅಡ್ಮಿಟೆಡ್ ಅಗೇನ್ಸ್ಟ್ ವೇಕೆನ್ಸೀಸ್ 15th ಸೆಪ್ಟೆಂಬರ್ 2025. ಇಲ್ಲಿ ನಿಮ್ಗೆ 4ನೇ ಪಾಯಿಂಟ್ ಏನ್ ತೋರಿಸ್ತಿದೆ. ಇಲ್ಲಿ ಏನಿದೆ ಅಂದ್ರೆ ನಿಮ್ಮ ಅಡ್ಮಿಷನ್ ಪ್ರೋಸೆಸ್ ಎಲ್ಲವನ್ನ 15ನೇ ತಾರೀಕು ಸೆಪ್ಟೆಂಬರ್ 15ನೇ ತಾರೀಕು ಒಳಗೆ ಅವ್ರು ಮುಗಿಸ್ಕೊಬಿಡ್ಬೇಕು. ಈಗ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ನಿಮ್ಗೆ ಆಲ್ರೆಡಿ ಮುಗಿದಿದೆ. ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿಯನ್ನ ಅವ್ರು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ 15ನೇ ತಾರೀಕು ಸೆಪ್ಟೆಂಬರ್ ಒಳಗಡೆ ಮುಗಿಸ್ಬೇಕಾಗುತ್ತೆ. ಮ್ಯಾಕ್ಸಿಮಮ್ KE ಅವರು 10ನೇ ತಾರೀಕು ಒಳಗಡೆ ಮುಗಿಸಕ್ಕೆ ಟ್ರೈ ಮಾಡ್ತಾರೆ. ಸೆಪ್ಟೆಂಬರ್ 10ನೇ ತಾರೀಕು ಒಳಗಡೆ ಮುಗಿಸಕ್ಕೆ ಟ್ರೈ ಮಾಡ್ತಾರೆ. ನಿಮ್ಗೆ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿವರೆಗೂ ಕೂಡ. ಥರ್ಡ್ ರೌಂಡ್ ಅಂದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಮತ್ತೆ ನೀವು ಥರ್ಡ್ ರೌಂಡ್ ಅಂದ್ರೆ ಬೇರೆ ಕನ್ಫ್ಯೂಸ್ ಆಗಬೇಡಿ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅನ್ನ ಥರ್ಡ್ ರೌಂಡ್ ಅಂತ ಕರೆಯುವಂತದ್ದು. ನೋಡಿ, ಕಮೆನ್ಸ್ಮೆಂಟ್ ಆಫ್ ಕ್ಲಾಸಸ್ ಫಾರ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಆಫ್ ಟೆಕ್ನಿಕಲ್ ಕೋರ್ಸಸ್ 15th ಸೆಪ್ಟೆಂಬರ್ 2025. ನಿಮ್ಗೆ 15ನೇ ತಾರೀಕು ಸೆಪ್ಟೆಂಬರ್ ಇಂದ ಕ್ಲಾಸಸ್ ಅನ್ನ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಯಾರಿಗಾದ್ರೂ ಕಾಲೇಜ್ ಸಿಕ್ಕಿದೆ ಅನ್ಕೊಳ್ಳಿ, ಸೆಪ್ಟೆಂಬರ್ 15ನೇ ತಾರೀಕಿಂದ ನಿಮಗೆ ಕಾಲೇಜಸ್ ಸ್ಟಾರ್ಟ್ ಅಂತ ಫಿಕ್ಸ್ ಆಗಿ, ಓಕೆನಾ? 15ನೇ ತಾರೀಕಿಂದ ನಿಮಗೆ ಕಾಲೇಜಸ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ. BTU ಅಂಡರ್ ಅಲ್ಲಿ ಬರುವಂತಹ ಎಲ್ಲ ಕಾಲೇಜಸ್ ಅಲ್ಲೂ, ಆಟೋನಮಸ್ ಕಾಲೇಜಸ್ ಅಲ್ಲೂ ಸೇಮ್ ಇದೆ, ಫಾಲೋ ಮಾಡ್ತಾರೆ. ಒಂದೆರಡು ದಿನ ಹೆಚ್ಚು ಕಮ್ಮಿ ಸ್ಟಾರ್ಟ್ ಅಂತೂ ಮಾಡ್ತಾರೆ ಕ್ಲಾಸಸ್ ಅನ್ನ, ಓಕೆನಾ? ಈ ರೀತಿಯಾಗಿ ನಿಮ್ಗೆ ಅಫಿಷಿಯಲ್ ಡೇಟ್ ಅಂತ ಬಂದಿರುವಂತದ್ದು AICTE ಕಡೆಯಿಂದ. ಮತ್ತೆ ಇಲ್ಲಿ ನೀವು KE ಕಡೆಯಿಂದ ನಮ್ಗೆ ಬಂದಿಲ್ಲಲ್ಲ ಅಂದ್ಬಿಟ್ಟು ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇದು ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್, ಇದೆಲ್ಲರೂ ಕಂಪಲ್ಸರಿ ಫಾಲೋ ಮಾಡಬೇಕು. ನಮ್ಮ ಒಂದು ಕರ್ನಾಟಕದಲ್ಲೂ ಕೂಡ ಇದು ಫಾಲೋ ಮಾಡ್ತಾರೆ. 15th ಸೆಪ್ಟೆಂಬರ್ ಇಂದಾನೆ ನಿಮಗೆ ಫಸ್ಟ್ ಇಯರ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಇಂಜಿನಿಯರಿಂಗ್ ಫಸ್ಟ್ ಇಯರ್ ಕ್ಲಾಸಸ್ ಇಲ್ಲಿ ಟೆಕ್ನಿಕಲ್ ಎಜುಕೇಶನ್ಗೆ. ನೋಡಿ, ಇಲ್ಲಿ ಫಾರ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನಿಮ್ಗೆ ಆಲ್ರೆಡಿ. ನಾಟ್ ಅಪ್ಲಿಕೇಬಲ್ ಫಾರ್ PGDM PGCM ಇನ್ಸ್ಟಿಟ್ಯೂಷನ್ಸ್ ಮಾತ್ರ ಅಪ್ಲಿಕೇಬಲ್ ಆಗಲ್ಲ. ಶೆಡ್ಯೂಲ್ ಫಾರ್ ಅಕಾಡೆಮಿಕ್ ಇಯರ್ 2025-26 ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ನಿಮ್ಗೆ ಇಂಜಿನಿಯರಿಂಗ್ ಕಾಲೇಜಸ್ ಸೆಪ್ಟೆಂಬರ್ 15ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಇದು ಕ್ಲಿಯರ್. ನಿಮ್ಗೆ KCET ರಿಲೇಟೆಡ್ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ವಿದ್ಯಾರ್ಥಿಗಳು ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಮೆಂಟ್ಸ್ ಮಾಡಿರ್ತಾರೋ ಅದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.